ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಯಾವುದೇ ಥರದ ಕಷ್ಟಗಳನ್ನು ಕೇಳ್ಕೊಂಡು ಬಂದರೂ ಕೂಡ ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಆದಿಪೂಜ್ಯೋ ಗಣಾಧಿಪ ಎಂಬ ಆ ಗಣಪತಿಯು ಕೂಡ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ರಕ್ಷಣೆಯನ್ನು ಬೇಕು ಅಂತ ಕೇಳ್ಕೊಂಡು ಬಂದಾಗ ವಿಶೇಷವಾಗಿ ಶ್ರೀ ಅಭಯಸ್ಥ ಆಂಜನೇಯ ಸ್ವಾಮಿಯು ಕೂಡ ಈ ದೇವಸ್ಥಾನದಲ್ಲಿ ರಕ್ಷಣೆಯನ್ನು ಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಅನುಷ್ಠಾನ ಹೇಳುವಂಥದ್ದು ನಡೀತದೆ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಶ್ರೀ ಸಕಲ ವಲ್ಲಭ ದೇವಸ್ಥಾನ. ಅಂದರೆ ಇದು ಸಕಲ್ವಾರದಲ್ಲೇ ಇರೋದು. ಸಕಲ್ವಾರ ಇರೋದು ನಮ್ಮ ಆನೇಕಲ್ ಗ್ರಾಮಾಂತರದಲ್ಲಿ ಬರೋದಿದು. ಬಟ್ ಇದು ಬನ್ನೇರುಘಟ್ಟಗೆ ತುಂಬಾ ಕ್ಲೋಸ್ ಆಗಿರುತ್ತೆ. ನಾನು ಲೊಕೇಶನ್ ನಿಮಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇವತ್ತು ನೋಡ್ಬೋದು, ಶಿವರಾತ್ರಿ ಪ್ರಯುಕ್ತ ತುಂಬ ಜನ ಭಕ್ತರು ಬಂದಿದ್ದಾರೆ ಇಲ್ಲಿ. ಶಿವರಾತ್ರಿ ಪ್ರಯುಕ್ತ ಶಿವರಾತ್ರಿ ವಿಶೇಷತೆ ಏನಿಲ್ಲಿ, ಯಾವಾಗ ಪೂಜೆ ಕೈಂಕರ್ಯಗಳು ನಡೆಯುತ್ತೆ ಇಲ್ಲಿ, ಎಲ್ಲದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತೀನಿ. ಆಮೇಲೆ ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿ. ಇಲ್ಲಿ ತುಂಬಾ ಒಂದು ನಂಬಿಕೆ ಇದೆ, ಏನಂದರೆ ಎಲ್ಲ ಕಷ್ಟಗಳನ್ನ ಬಗೆಹರಿಸೋನು ಸಕಲ ವಲ್ಲಭ ಅಂತ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿನ ಪ್ರಧಾನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮುಂದುವರ್ಸೋಣ ವಿಡಿಯೋನ. ಈ ದೇವಸ್ಥಾನದ ಪೂರ್ತಿ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. अस्ते यजमानो आयुराशास्ते सुप्रजास्त्वमाशास्ते सुजातमनस्यामाशास्ते उत्तरान् देवायज्ञामाशास्ते भूयाः विष्करणमाशास्ते दिव्यन्धामाशास्ते विश्वं विनायक गणादेश सर्वदेव नमस्कृता पार्वते प्रिय विघ्नेश मम विघ्नं निवारय निवारय गुरवे सर्वलोकानां विजये भवरोगिणां निधये सर्वविद्यानां दक्षिणामूर्तये नमोषा इष्ठं च वेतं च उवेच्छनोद्यवा प्रतिवे हगुम्मतस्वाता ह्यगतिर्वामस्वेदं च नमो देवेभ्यः हिरण्यपात्रं मदो पूर्णं ददाते मदव्यासनेते एकदा ब्रह्मण उपहरते एकदैव यजमानायुस्तेजो ददाते अगाव अग्मन्नुत भद्रमक्रन्न सेदन्तो गोस्ते ऋणयन्तस्मै प्रजावते पुररूपा इह स्युः इन्द्राय पूर्वे ऋषसो दुहानाः इन्द्रो यज्वने प्रणते च शिक्षते उपेद्धदाते अस्मुमुषायते भूयो भूयो रैमिदस्य वर्धयन् अभिन्ने किल्ले निददाति देवयुम् मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः. अवायत देवताभ्यो नमो नमः. वेदोक्तरा कर्पूरोक्तर महामङ्गलनीराजनं समर्पयामि. देवता रक्षान् शिरसा गृह्णामः. इन्द्रस्तोमेन पञ्चदशेन सकलेन रक्षा. गणकरुषे विचरद्गायत्रे छन्दः श्री महागणपतिर्देवता. ओं गणानां त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पदान शृण्वन्नोतिभिः सेदसादनम् श्रीविघ्नेश्वराय नमः. तद्विष्णो परमं पदं सदा पश्यन्ति सूरयः दिवेव चक्षुरा ततं तद्विप्रासो विपन्यवो जागृवागुं सस्समिन्दते विष्णोर्यत्परमं पदं
गौरे विमाय सलिलानि तक्षत्येकपदे द्विपदे सा चतुष्पदे अष्टापदे नवपदे बभूवशे सहस्राक्षरशे अग्ने अत्रिवन्मनसा गृणानो अस्माकं बोध्यविता प्रतनाजितगुं ಸಕಲವಲ್ಲಭ ಸಕಲವಾರದಲ್ಲಿ ಇರತಕ್ಕಂಥ ಸಕಲವಲ್ಲಭ ಎಂಬ ಒಂದು ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆಯಾಗಿ 8 ವರ್ಷಗಳ ಕಾಲ ಕಳೆಯಿತು. 2017 ಜುಲೈನಲ್ಲಿ ವಿಶೇಷವಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ ಸಕಲವಲ್ಲಭ ಅಂದರೆ ಸಕಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡತಕ್ಕಂತಹ ಈ ದೇವರಿಗೆ ಶಕ್ತಿ ಇದೆ ಇರುವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸಕಲವಲ್ಲಭ ಎಂಬ ಹೆಸರನ್ನು ನಾಮಕರಣ ಮಾಡಿದ್ದಾಗಿದೆ. ಮೊದಲು ಆದಿ ಪುರಾತನ ಕಾಲದಿಂದಲೂ ಕೂಡ ಇಲ್ಲಿ ಬಸವೇಶ್ವರ ಹೇಳುವಂತಹ ದೇವಸ್ಥಾನ ಕೂಡ ಇಲ್ಲಿ ಮುಂಚೆ ಇದ್ದಿತ್ತು. ತದನಂತರದಲ್ಲಿ ಒಬ್ಬ ಕುಟುಂಬದವರು ಎಸ್ ರಾಮಯ್ಯ ರೆಡ್ಡಿ ಮತ್ತು ಲಕ್ಷ್ಮೀದೇವಮ್ಮ ಅವರ ಕುಟುಂಬದವರು ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು ಹೇಳೋ ಕಾರಣಕ್ಕೋಸ್ಕರವಾಗಿ ಅವರ ತಾಯಿಯ ಆಸೆಗೋಸ್ಕರವಾಗಿ ವಿಶೇಷವಾಗಿ ಇಲ್ಲಿ ಒಂದು ಶಿವನ ಸನ್ನಿಧಾನದಲ್ಲಿ ಒಂದು ಶಿವನ ದೇವಸ್ಥಾನವನ್ನು ಮಾಡಿದ್ರು. ಅದು ಬಸವೇಶ್ವರ ದೇವಸ್ಥಾನ ಅಂತ ಅದನ್ನು ಕರೀತಾರೆ. ಪ್ರತಿನಿತ್ಯವೂ ಕೂಡ ಬೆಳಗಿನ ಸಮಯದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ದೇವಸ್ಥಾನ ಓಪನ್ ಆಗಿರುತ್ತೆ. ಸಾಯಂಕಾಲದಲ್ಲಿ 5:30 7:30ವರೆಗೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತದೆ. ಪ್ರತಿನಿತ್ಯವೂ ಕೂಡ ಎಲ್ಲ ದೇವರಿಗೂ ಕೂಡ ಫಲ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅರ್ಚನೆ ಪೂಜೆ ಪುನಸ್ಕಾರಾದಿಗಳು ಕೂಡ ಪ್ರತಿನಿತ್ಯವೂ ಕೂಡ ನಡೆಯುತ್ತೆ. ಮತ್ತು ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಯಾವುದೇ ಥರದ ಕಷ್ಟಗಳನ್ನು ಕೇಳ್ಕೊಂಡು ಬಂದರೂ ಕೂಡ ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಆದಿಪೂಜ್ಯೋ ಗಣಾಧಿಪ ಎಂಬ ಆ ಗಣಪತಿಯು ಕೂಡ ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ರಕ್ಷಣೆಯನ್ನು ಬೇಕು ಅಂತ ಕೇಳ್ಕೊಂಡು ಬಂದಾಗ ವಿಶೇಷವಾಗಿ ಶ್ರೀ ಅಭಯಹಸ್ತ ಆಂಜನೇಯ ಸ್ವಾಮಿಯು ಕೂಡ ಈ ದೇವಸ್ಥಾನದಲ್ಲಿ ರಕ್ಷಣೆಯನ್ನು ಕೊಡ್ತಾರೆ. ಮತ್ತು ಇಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಅನುಷ್ಠಾನ ಹೇಳುವಂಥದ್ದು ನಡೀತದೆ. ಏನು ಅಂದರೆ ಅರ್ಚನೆ ಪೂಜೆ ಪುನಸ್ಕಾರಾದಿಗಳು ಜಾತಕ ಕರ್ಮಾದಿಗಳನ್ನು ನೋಡುವಂಥದ್ದು ಮತ್ತು ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಪ್ರತಿ 15 ದಿನಗಳಿಗೊಮ್ಮೆ ಪ್ರದೋಷ ಪೂಜೆ ನಂದಿಗೆ ವಿಶೇಷವಾಗಿ ಕ್ಷೀರಾಭಿಷೇಕ ಜಲಾಭಿಷೇಕ ಈಶ್ವರನಿಗೆ ಫಲಪಂಚಾಮೃತ ರುದ್ರಾಭಿಷೇಕ ಪೂಜೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರತಿ ಪೌರ್ಣಿಮೆ ಆದಿಗಳಿಗೂ ಕೂಡ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಈ ದೇವಾಲಯದಲ್ಲಿ ಸಾಯಂಕಾಲ 6ರಿಂದ 7:30 ಸಮಯದಲ್ಲಿ ನಡೆಯುತ್ತೆ. ಅದೇ ರೀತಿಯಲ್ಲಿ ಸಂಕಷ್ಟಹರ ಚತುರ್ಥಿಯ ಕೂಡ ಸಾಯಂಕಾಲ 6ರಿಂದ 7:30 ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನಡೀತಾ ಇರ್ತದೆ. ಇವೆಲ್ಲ ಪೂಜೆ ಪುರಸ್ಕಾರಾದಿಗಳು ಈ ದೇವಾಲಯದಲ್ಲಿ ನಡೀತಾ ಇರತಕ್ಕಂಥದ್ದು. ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾಗಿ 24 ಗಂಟೆನೂ ಕೂಡ ಜಾಗರಣೆ ಅಂತ ಮಾಡ್ತೇವೆ. ಪ್ರತಿ 4 ತಾಸುಗಳಿಗೊಮ್ಮೆ ಯಾಮ ಪೂಜೆಯನ್ನು ಮಾಡುವಂಥದ್ದು. ಒಂದು ದಿವಸ ವರ್ಷದಲ್ಲಿ 1 ದಿವಸ ಯಾಮ ಪೂಜೆಯನ್ನು ಶಿವರಾತ್ರಿಯಲ್ಲಿ ಹಮ್ಮಿಕೊಳ್ತೇವೆ. ಅದೇ ರೀತಿಯಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವವು ಕೂಡ ವಿಜೃಂಭಣೆಯಿಂದ ಜೂನ್ ತಿಂಗಳಲ್ಲಿ ನೆರವೇರುತ್ತದೆ. ಹಾಗೆ ದಸರಾದಲ್ಲಿ ಪ್ರತಿನಿತ್ಯ 9 ದಿನಗಳ ಕಾಲವೂ ಕೂಡ ಊರವರೆಲ್ಲ ಸೇರಿಕೊಂಡು ಉತ್ಸವ ಪೂಜೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ 3 ದೇವರಿಗೂ ಕೂಡ ಅಲಂಕಾರ ಸೇವೆಗಳು ಕೂಡ ಈ ದೇವಸ್ಥಾನದಲ್ಲಿ ನಡೀತದೆ. ಹೆಚ್ಚಿನ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಒಳ್ಳೆಯದನ್ನು ಆಗಿದ್ದಾರೆ, ಒಳ್ಳೆಯದನ್ನು ಕೂಡ ಬಯಸ್ಕೊಂಡು ಹೋಗಿದ್ದಾರೆ, ಒಳ್ಳೆಯದು ಕೂಡ ಆಗಿದೆ ಎಂಬುದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀರ್ಘಾಯುಷ್ಯ. ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಕಾರಣ ಏನು ಕೇಳಿದ್ರೆ ಆ ಶಿವನ ಧ್ಯಾನವನ್ನು ಮಾಡಬೇಕು, ನಮ್ಮ ಮನಸ್ಸು ಸ್ಥಿರವಾಗಬೇಕು ಹೇಳೋ ಕಾರಣಕ್ಕಾಗಿ ಈ ಧ್ಯಾನವನ್ನು ಆಚರಣೆಯನ್ನು ಮಾಡುವಂಥದ್ದು. ಮತ್ತು ಭಗವಂತ ಹೇಳುವ ಹಾಗೆ ಹೇಗೆ ಕೇಳಿದ್ರೆ ನಾವು 1 ದಿನ ಆದರೂ ಉಪವಾಸ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನಮ್ಮ ದೇಹದ ಎಲ್ಲ ಕಾಮನೆಗಳು ಕೂಡ ನಿಯಂತ್ರಣೆಗೆ ಬರ್ತವೆ ಮತ್ತು ಆರೋಗ್ಯ ಸ್ಥಿರವಾಗ್ತದೆ ಹೇಳೋ ಕಾರಣಕ್ಕೋಸ್ಕರವಾಗಿ ಈ ಶಿವರಾತ್ರಿಯ ಆಚರಣೆ ಧ್ಯಾನ ಮತ್ತು ಉಪವಾಸವನ್ನು ಮಾಡುವಂಥದ್ದು. ಅದಕ್ಕೋಸ್ಕರವಾಗಿ ಈಶ್ವರನಿಗೆ ಜಲಕಂಟಕ ಪ್ರಿಯ, ಅವನಿಗೆ ವಿಶೇಷವಾಗಿ ಜಲಪ್ರಿಯ ಅಂತಲೇ ಕರೀತಾರೆ. ಅದಕ್ಕೋಸ್ಕರವಾಗಿ ಅವನಿಗೆ ಆ ದಿವಸ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡುವಂಥದ್ದು ನಮ್ಮ ರೂಢಿಯಲ್ಲಿ ಬಂದಿರುವಂತಹ ವಿಚಾರ. ದೀರ್ಘಾಯುಷ್ಯ.